ಸ್ಥಾಪತ್ಯ ವೇದವು ವಾಸ್ತುಶಿಲ್ಪದ ಒಂದು ವಿಜ್ಞಾನವಾಗಿದೆ. ನಮ್ಮ ವೇದ ಮತ್ತು ಗ್ರಂಥಗಳನ್ನು ಆಧಾರವಾಗಿಟ್ಕೊಂಡು ಅಂತಂದರೆ ವಾಸ್ತುಶಾಸ್ತ್ರದ ಗ್ರಂಥವಾದ ವಿಶ್ವಕರ್ಮ ಪ್ರಕಾಶವನ್ನು ಆಧಾರವಾಗಿಟ್ಕೊಂಡು ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಅಥವಾ ಸ್ಟ್ರಕ್ಚರನ್ನು ನಿರ್ಮಾಣ ಮಾಡೋದ್ರಿಂದ ಆ ಸ್ಟ್ರಕ್ಚರನ್ನು ಡಿವೈನ್ ಸ್ಟ್ರಕ್ಚರ್ ಆಗಿ ಕನ್ವರ್ಟ್ ಮಾಡಬಹುದು. ಎಲ್ರಿಗೂ ನಮಸ್ಕಾರ. ನಾನು ಆಚಾರ್ಯ ಸಚಿನ್ ಜೋಶಿ. ಇಂದಿನ ವಿಡಿಯೋದಲ್ಲಿ ನಾವು ವಾಸ್ತುಶಾಸ್ತ್ರದ ಪ್ರಕಾರ ಯಾವ ರೀತಿ ಒಂದು ಕನ್ಸ್ಟ್ರಕ್ಷನನ್ನು ಮಾಡ್ಬೋದು ಮತ್ತು ಕನ್ಸ್ಟ್ರಕ್ಷನ್ ಮಾಡುವಾಗ ಕನ್ಸ್ಟ್ರಕ್ಷನ್ ಪ್ರೊಸೀಜರ್ಸ್ ಏನಿರುತ್ತೆ, ಅಂದರೆ ವಾಸ್ತುಶಾಸ್ತ್ರದ ಅನುಗುಣವಾಗಿ ಕನ್ಸ್ಟ್ರಕ್ಷನ್ ಮಾಡುವಾಗ ಯಾವ್ಯಾವ ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಮತ್ತು ನಾವು ಯಾವ ಸ್ಟೆಪ್ಸನ್ನು ಫಾಲೋ ಮಾಡ್ತೀವಿ ಎಂಬ ವಿಷಯದ ಬಗ್ಗೆ ಡಿಟೇಲ್ ಆಗಿ ಚರ್ಚೆ ಮಾಡ್ತಾ ಇದ್ದೀನಿ. ಇದರಲ್ಲಿ ಫಸ್ಟ್ ಪಾಯಿಂಟ್ ಬರುತ್ತೆ ಅಂತಂದರೆ ಯಾವುದೇ ಒಂದು ಲ್ಯಾಂಡನ್ನು ನಾವು ಚೆಕ್ ಮಾಡುವಾಗ ಅಥವಾ ಯಾವುದೇ ಒಂದು ಲ್ಯಾಂಡನ್ನು ಕನ್ಸ್ಟ್ರಕ್ಷನ್ ಮಾಡುವಾಗ ಇದರಲ್ಲಿ ಫಸ್ಟ್ ಪಾಯಿಂಟ್ ಬರುತ್ತೆ ಗ್ರೌಂಡ್ ಲೆವೆಲ್ ವರ್ಕ್ ಅಂತ ಕರಿತೀವಿ. ಈ ಗ್ರೌಂಡ್ ಲೆವೆಲ್ ವರ್ಕಲ್ಲಿ ಏನೇನು ಮಾಡ್ತೀವಿ ಅಂತಂದರೆ ಫಸ್ಟ್ ನಾವು ಸೈಟ್ ವಿಸಿಟನ್ನು ಮಾಡ್ತೀವಿ. ಅಂತಂದರೆ ಆ ಜಾಗ ಹೇಗಿದೆ ಅಥವಾ ಸ್ಥಳ ಹೇಗಿದೆ ಇದನ್ನ ಕಂಪ್ಲೀಟ್ ಅನಾಲಿಸಿಸ್ ಮಾಡ್ತೀವಿ. ಕಂಪ್ಲೀಟ್ ಅನಾಲಿಸಿಸ್ ಮಾಡುವುದರ ಜೊತೆಗೆ ಕೆಲವೊಂದು ಸ್ಕ್ಯಾನರ್ಸ್ ಬರುತ್ತೆ. ಸ್ಕ್ಯಾನರ್ಸ್ ಅಂದರೆ ಆರಾ ಸ್ಕ್ಯಾನರ್ಸ್ ಅಂತ ಹೇಳ್ತೀವಿ. ಆರಾ ಅಂತಂದರೆ ಆ ಜಾಗದ ಎನರ್ಜಿಯನ್ನು ಸ್ಕ್ಯಾನ್ ಮಾಡ್ತೀವಿ. ಆ ಜಾಗದ ಎನರ್ಜಿ ಹೇಗಿದೆ, ಆ ಜಾಗ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಅಂತಂದರೆ ಕೆಲವೊಬ್ಬರು ರೆಸಿಡೆನ್ಷಿಯಲ್ ಪರ್ಪಸ್ ಕನ್ಸ್ಟ್ರಕ್ಷನ್ ಮಾಡ್ತಿರ್ತಾರೆ, ಕೆಲವೊಬ್ರು ಕಮರ್ಷಿಯಲ್ ಪರ್ಪಸ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಅದು ಯಾವ ಪರ್ಪಸ್ಗೋಸ್ಕರ ಮಾಡ್ತಿದ್ದಾರೆ, ಅದರ ಜೊತೆಗೆ ಅದರ ಆರಾ ಮ್ಯಾಚ್ ಆಗುತ್ತೋ ಇಲ್ಲೋ ಎನ್ನುವುದನ್ನು ನಾವು ಫಸ್ಟ್ ಫೈಂಡ್ ಔಟ್ ಮಾಡ್ತೀವಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂತಂದರೆ ನಮ್ಮ ಸ್ವರವನ್ನು ಚೆಕ್ ಮಾಡ್ಕೋತೀವಿ. ಸ್ವರ ಅಂತಂದರೆ ಈಡ, ಪಿಂಗ್ಲ ಮತ್ತು ಸುಷುಮ್ನ ಸ್ವರಗಳು ಬರುತ್ತೆ. ಅಂದರೆ ಇನ್ನು ಸ್ವರಶಾಸ್ತ್ರದ ಆಧಾರದಿಂದ ನಾವು ಈ ಪ್ಲೇಸ್ ಹೇಗಿದೆ ಅಂತ ಹೇಳಿ ಫೈಂಡ್ ಔಟ್ ಮಾಡ್ಕೋತೀವಿ. ಇದರ ನೆಕ್ಸ್ಟ್ ಒಂದು ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂತಂದರೆ ಅದರ ನಾಡಿಯನ್ನು ಚೆಕ್ ಮಾಡ್ತೀವಿ. ಅಂತಂದರೆ ಕೆಲವೊಂದು ಸ್ಥಳ ಹೇಗಿರುತ್ತೆ ಅಂತಂದರೆ ರಾಜಸಿಕ್ ಅಂತ ಕರಿತೀವಿ, ಸಾತ್ವಿಕ್ ಅಂತ ಕರಿತೀವಿ. ಕೆಲವೊಂದು ಸ್ಥಳಗಳು ತಾಮಸಿಕ್ ಆಗಿರುತ್ತೆ. ತಾಮಸಿಕ್ ಸ್ಥಳ ಅಂತಂದರೆ ಏನಂತಂದರೆ ಆ ಸ್ಥಳದಲ್ಲಿ ಯಾವುದೇ ರೀತಿಯ ಡೆವಲಪ್ಮೆಂಟ್ ಮಾಡೋದು ತುಂಬ ಡಿಫಿಕಲ್ಟ್ ಇರುತ್ತೆ. ಆ ರೀತಿಯ ಸ್ಥಳಗಳೇನಾದರೂ ಇದ್ದರೆ, ಅದು ಏನಾದರೂ ನಾವು ಕಮರ್ಷಿಯಲ್ ಪರ್ಪಸ್ ಏನಾದರೂ ಯೂಸ್ ಮಾಡುತ್ತಿದ್ದರೆ ಆ ಪ್ಲೇಸನ್ನು ನಾವು ಕ್ಯಾನ್ಸಲ್ ಮಾಡಿ ಬೇರೆ ಪ್ಲೇಸನ್ನು ಸಜೆಸ್ಟ್ ಮಾಡ್ತೀವಿ. ಇದರ ಜೊತೆಗೆ ಗ್ರೌಂಡ್ ಲೆವೆಲ್ ವರ್ಕಲ್ಲಿ ಇನ್ನೂ ಏನೇನು ಚೆಕ್ ಮಾಡ್ತೀವಿ ಅಂತಂದರೆ ಆ ಜಾಗದಲ್ಲಿ ಏನಾದರೂ ಭೂದೋಷಗಳಿದಾವ. ಇದರ ಜೊತೆಗೆ ಬಹಳಷ್ಟು ಸ್ಟೆಪ್ಸ್ಗಳು ಬರುತ್ತೆ. ಈ ಎಲ್ಲ ಸ್ಟೆಪ್ಸ್ಗಳನ್ನ ಅನಾಲಿಸಿಸ್ ಮಾಡಿದ ನಂತರ ಆ ಜಾಗದಲ್ಲಿ ಅಂಡರ್ಗ್ರೌಂಡ್ ಟ್ಯಾಂಕ್ಸನ್ನು ಎಲ್ಲಿ ಮಾಡಬೇಕು, ಬೋರ್ವೆಲ್ನ ಎಲ್ಲಿ ಮಾಡಬೇಕು, ಇವೆಲ್ಲ ಪಾಯಿಂಟ್ಸನ್ನು ನಾವು ಗ್ರೌಂಡ್ ಲೆವೆಲ್ ವರ್ಕಲ್ಲಿ ಐಡೆಂಟಿಫೈ ಮಾಡ್ತೀವಿ. ಈ ಗ್ರೌಂಡ್ ಲೆವೆಲ್ ವರ್ಕ್ ಆದಮೇಲೆ ನೆಕ್ಸ್ಟ್ ಬರುವಂತಹ ಒಂದು ಸ್ಟೆಪ್ ಅಂತಂದರೆ ಡಿಸೈನಿಂಗ್ ಆ್ಯಂಡ್ ಪ್ಲ್ಯಾನಿಂಗ್ ಅಂತ ಕರಿತೀವಿ. ಪ್ಲ್ಯಾನಿಂಗ್ ಆ್ಯಂಡ್ ಡಿಸೈನಿಂಗಲ್ಲಿ ನಾವು ಇದರಲ್ಲಿ ಏನು ಮಾಡ್ತೀವಿ ಅಂತಂದರೆ ಡೈರೆಕ್ಟ್ ಆರ್ಕಿಟೆಕ್ಟ್ಗಳ ಜೊತೆಗೆ, ಅಂದರೆ ನೀವು ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀರಾ, ನೀವು ಕನ್ಸ್ಟ್ರಕ್ಷನ್ ಮಾಡುವಾಗ ಏನು ಮಾಡ್ತೀರಾ ಅಂತಂದರೆ ಯಾವುದಾದ್ರೂ ಒಂದು ಆರ್ಕಿಟೆಕ್ಟಿಗೆ ಕನ್ಸಲ್ಟ್ ಮಾಡಿರ್ತೀರ. ಸೊ ಅವಾಗ ಆರ್ಕಿಟೆಕ್ಟ್ ಜೊತೆಗೆ ಡೈರೆಕ್ಟಾಗಿ ನಾವು ಕನ್ಸಲ್ಟ್ ಮಾಡಿಕೊಂಡು ಯಾವ ರೀತಿಯ ಒಂದು ಪ್ಲ್ಯಾನನ್ನು ಮಾಡ್ಕೋಬೇಕು ಅಂತಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀರಾ, ಈ ಕನ್ಸ್ಟ್ರಕ್ಷನಲ್ಲಿ ನಿಮ್ಮ ಅಂಡರ್ಗ್ರೌಂಡ್ ಟ್ಯಾಂಕ್, ಸೆಫ್ಟಿಕ್ ಟ್ಯಾಂಕ್ ಆಗ್ಬೋದು, ಇದರ ಜೊತೆಗೆ ನಿಮ್ಮ ಕಿಚನ್ಸು, ಬೆಡ್ರೂಮ್ಸು, ಟಾಯ್ಲೆಟ್ಸು ತತ್ವಗಳ ಆಧಾರದಿಂದ, ವಾಸ್ತುಶಾಸ್ತ್ರದ ಆಧಾರದಿಂದ ಯಾವ ಪ್ಲೇಸಲ್ಲಿ ಯಾವ ಆ್ಯಕ್ಟಿವಿಟೀಸನ್ನು ಕೊಡಬೇಕು ಅಂಥೇಳಿ ಎಲ್ಲ ವಿಷಯವನ್ನು ನೇರವಾಗಿ ನಿಮ್ಮ ಆರ್ಕಿಟೆಕ್ಟ್ ಜೊತೆಗೆ ಚರ್ಚೆ ಮಾಡಿ ಕಂಪ್ಲೀಟ್ ಒಂದು ಡಿಸೈನ್ ಗೈಡೆನ್ಸನ್ನು ನಾವು ಕಂಪ್ಲೀಟಾಗಿ ಪ್ರೊವೈಡ್ ಮಾಡ್ತೀವಿ. ಇದರ ಜೊತೆಗೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ಎಲ್ಲ ರೀತಿಯ ಒಂದು ಸಪೋರ್ಟ್ ಆಗಬಹುದು. ಅಂತಂದರೆ ಇವಾಗ ನಿಮ್ಮ ಆರ್ಕಿಟೆಕ್ಟ್ ಏನು ಮಾಡ್ತಾರೆ ಅಂತಂದರೆ ಒಂದು ಬೇಸಿಕ್ ಡಿಸೈನನ್ನು ಫಾರ್ಮ್ ಮಾಡ್ತಾರೆ. ಅದರ ನಂತರ ಒಂದು ಸ್ಟ್ರಕ್ಚರ್ ಡಿಸೈನ್ ಅಂತ ಮಾಡ್ತಾರೆ. ಆ ಸ್ಟ್ರಕ್ಚರ್ ಡಿಸೈನಲ್ಲಿ ಕಾಲಮ್ಸ್ಗಳನ್ನ ಎಲ್ಲಿ ಕೊಡಬೇಕು, ಆ ಕಾಲಮ್ಸ್ ಕೊಡೋದ್ರಲ್ಲೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ. ಆ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ ಮರ್ಮಸ್ಥಾನ ಅಂತ ಕರಿತೀವಿ. ಹೇಗೆ ನಮ್ಮ ಬಾಡಿಲಿ ಸೆನ್ಸಿಟಿವ್ ಪಾಯಿಂಟ್ಸ್ ಇರುತ್ತೆ ಅಂತಂದರೆ ನಮ್ಮ ಸ್ಪೈನಲ್ ಕಾರ್ಡ್ ಅಂತ ಕರಿತೀವಿ, ಅದೇ ರೀತಿ ವಾಸ್ತುಶಾಸ್ತ್ರದಲ್ಲೂ ಕೆಲವೊಂದು ಸೆನ್ಸಿಟಿವ್ ಪಾಯಿಂಟ್ಸ್ ಬರುತ್ತೆ. ಅದಕ್ಕೆ ಡೈಗನಲ್ ಲೈನ್ ಅಂತ ಕರಿತೀವಿ. ಆ ಡೈಗನಲ್ ಲೈನ್ ಏನಾದರೂ ಆ ಡೈಗನಲ್ ಲೈನ್ ಮೇಲೆ ಕಾಲಮ್ ಅಥವಾ ಬೀಮ್ ಬರ್ತಿದ್ರೆ ಅದನ್ನ ನಾವು ಸ್ವಲ್ಪ ಶಿಫ್ಟ್ ಮಾಡ್ತೀವಿ. ಇದಕ್ಕೆ ಮರ್ಮ ಕಾನ್ಸೆಪ್ಟ್ ಅಂತ ಕರಿತೀವಿ. ಈ ಮರ್ಮ ಕಾನ್ಸೆಪ್ಟ್ ಆಧಾರಿತದಿಂದ ಪ್ಲ್ಯಾನಿಂಗ್ ಆ್ಯಂಡ್ ಡಿಸೈನಿಂಗಲ್ಲಿ ಕಂಪ್ಲೀಟ್ ಆ್ಯಸ್ ಪರ್ ವಾಸ್ತು ಡಿಸೈನ್ ಮಾಡಿ ಸ್ಟ್ರಕ್ಚರ್ ಡಿಸೈನ್ನು ಸಹಿತ ನಾವು ಕಂಪ್ಲೀಟ್ ವಾಸ್ತು ಪ್ರಕಾರ ಮಾಡಿ ಆ ಸ್ಟ್ರಕ್ಚರನ್ನು ನೇಚರ್ ಜೊತೆಗೆ ಅಲೈನ್ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಇದರ ನಂತರ ಬರುವಂತಹ ಒಂದು ಸ್ಟೆಪ್ ಅಂತಂದರೆ ಕನ್ಸ್ಟ್ರಕ್ಷನ್ ಲೆವೆಲ್. ಅಂತಂದರೆ ಇದು ಥರ್ಡ್ ಸ್ಟೆಪ್ ಅಂತ ಕರಿತೀವಿ. ಅಂತಂದರೆ ಇವಾಗ ಡಿಸೈನಿಂಗ್ ಆಯಿತು, ಗ್ರೌಂಡ್ ಎಲ್ಲ ಫೈನಲ್ ಆಯಿತು, ಇವಾಗ ನಾವು ಕನ್ಸ್ಟ್ರಕ್ಷನನ್ನು ಸ್ಟಾರ್ಟ್ ಮಾಡ್ತೀವಿ. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡುವಾಗ ಎಲ್ಲಕ್ಕಿಂತ ಬಿಫೋರ್ ಏನು ಮಾಡ್ತೀವಿ ಅಂತಂದರೆ ನಾವು ಭೂಮಿ ಪೂಜೆ ಅಂತ ಮಾಡ್ತೀವಿ. ಈ ಭೂಮಿ ಪೂಜೆಗೂ ಸಹಿತ ನಮ್ಮ ತಂಡದ ಎಕ್ಸ್ಪೀರಿಯನ್ಸ್ ಪುರೋಹಿತರನ್ನು ನಾವು ಕಳಿಸ್ಕೊಟ್ಟು ಆ ಪ್ಲೇಸಲ್ಲಿ ನಾವು ಎಲ್ಲಿ ಪೂಜೆ ಮಾಡಬೇಕು, ಯಾವ ಫೇಸಿಂಗಾಗಿ ಕೂತ್ಕೊಂಡು ಪೂಜೆ ಮಾಡಬೇಕು, ಇದರ ಜೊತೆಗೆ ಪಾಯಾಭರಣಿ ಅಂತ ಕರಿತೀವಿ. ಪಾಯಾಭರಣಿ ಅಂತಂದರೆ ನಾವು ಕಾಲಮ್ಸ್ ನಿಲ್ಲಿಸುವಾಗ ಎಲ್ಲಿಂದ ಇದನ್ನ ಸ್ಟಾರ್ಟ್ ಮಾಡಬೇಕು, ಯಾವ್ಯಾವ ಕಾಲಮ್ಸಲ್ಲಿ
ಬಿಲ್ಡಿಂಗಲ್ಲಿ ಯಾವ್ಯಾವ ಮಟೀರಿಯಲ್ಸನ್ನು ಇನ್ಪುಟ್ ಮಾಡಬೇಕು ಅಂತಂದರೆ ವಾಸ್ತುಶಾಸ್ತ್ರದಲ್ಲಾಗ್ಬೋದು ಅಥವಾ ಸನಾತನ ಧರ್ಮದಲ್ಲಾಗ್ಬೋದು ಕೆಲವೊಂದು ಆಸ್ಪಿಷಿಯಸ್ ಥಿಂಗ್ಸ್ ಅಂತ ಕರಿತೀವಿ. ನವರತ್ನ, ನವಧಾನ್ಯ, ಪಂಚಧಾತು, ಪಾರ್ಜ, ಈ ರೀತಿಯ ಕೆಲವೊಂದು ಆಸ್ಪಿಷಿಯಸ್ ಥಿಂಗ್ಸ್ಗಳು ಬರುತ್ತೆ. ಈ ಎಲ್ಲ ಆಸ್ಪಿಷಿಯಸ್ ಥಿಂಗ್ಸ್ಗಳನ್ನ ನಾರ್ತ್ ಈಸ್ಟ್ ಕಾಲಮಲ್ಲಿ ನಾವು ಪ್ಲೇಸ್ಮೆಂಟ್ ಮಾಡ್ತೀವಿ. ಇದರ ಜೊತೆಗೆ ಕನ್ಸ್ಟ್ರಕ್ಷನ್ ಮಾಡ್ತಾ ಏನಾಗುತ್ತೆ ಅಂತಂದರೆ ಕನ್ಸ್ಟ್ರಕ್ಷನ್ ಮಟೀರಿಯಲ್ಸನ್ನು ಆರ್ಡರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಂದರೆ ಬ್ರಿಕ್ಸ್ ಆರ್ಡರ್ ಮಾಡ್ತೀರಾ, ಸ್ಯಾಂಡ್ ಆರ್ಡರ್ ಮಾಡ್ತೀರಾ. ಯಾವುದೇ ಒಂದು ಬಿಲ್ಡಿಂಗಲ್ಲಿ ಒಂದು ಬಹಳಷ್ಟು ಸೆನ್ಸಿಟಿವ್ ಪಾಯಿಂಟ್ಸ್ಗಳಿರುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಒಂದು ಸ್ಟ್ರಕ್ಚರಲ್ಲಿ ಒಂದು ಬ್ರಹ್ಮಸ್ಥಾನ ಅಂತ ಇರುತ್ತೆ. ಬ್ರಹ್ಮಸ್ಥಾನ ಅಂತಂದರೆ ಆ ಬಿಲ್ಡಿಂಗ್ದ ಟೋಟಲ್ ಸೆಂಟರ್ ಪಾಯಿಂಟ್ ಅಂತ ಕರಿತೀವಿ. ಆ ಸೆಂಟರ್ ಪಾಯಿಂಟಲ್ಲಿ ಏನಾದರೂ ನೀವು ಕನ್ಸ್ಟ್ರಕ್ಷನ್ ಮಟೀರಿಯಲ್ ಏನಾದರೂ ಡಂಪ್ ಮಾಡಿದರೆ ಅಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮಟೀರಿಯಲನ್ನು ಎಲ್ಲಿ ಡಂಪ್ ಮಾಡಬೇಕು, ಯಾವ ರೀತಿ ಕಾಲಮ್ಸನ್ನು ನಾವು ಬಿಲ್ಡ್ ಮಾಡ್ತಾ ಹೋಗಬೇಕು. ಇದರ ಜೊತೆಗೆ ಎಲ್ಲಿಂದ ನಾವು ಅಂತಂದರೆ ಟೋಟಲ್ ಸ್ಟ್ರಕ್ಚರ್ ಬಿಲ್ಡ್ ಮಾಡುವಾಗ ಅದರ ಒಂದು ಸ್ಲ್ಯಾಬ್ ಲೆವೆಲ್ಗೆ ಬಂದಾಗ ಸ್ಲ್ಯಾಬ್ ಸ್ಲೋಪನ್ನು ಹೇಗೆ ತೊಗೋಬೇಕು, ಈ ರೀತಿಯ ಅನೇಕ ಪಾಯಿಂಟ್ಸ್ಗಳನ್ನು ನಾವು ಕನ್ಸ್ಟ್ರಕ್ಷನ್ ಲೆವೆಲಲ್ಲೂ ಸಹಿತ ಗೈಡೆನ್ಸ್ ಮಾಡ್ತೀವಿ. ಇದರ ಜೊತೆಗೆ ಆಸ್ಪಿಷಿಯಸ್ ಮುಹೂರ್ತಾಸ್ ಅಂತಂದರೆ ಪಾಯಾಭರಣಿ ಮಾಡೋಕ್ಕಾಗ್ಬೋದು, ಅಥವಾ ಪೂಜಾ ಕೋಣೆಯನ್ನು ಕಟ್ಟೋಕ್ಕಾಗ್ಬೋದು, ಅಥವಾ ಚೌಕಟ್ಟು ಅಂತಂದರೆ ನಿಮ್ಮ ಪ್ರವೇಶ ದ್ವಾರವನ್ನು ನಿಲ್ಲಿಸುವಾಗ ಒಂದು ಆಸ್ಪಿಷಿಯಸ್ ಮೂಮೆಂಟಲ್ಲಿ ನಿಲ್ಲಿಸೋದಿರುತ್ತೆ. ಸೊ ಈ ಎಲ್ಲ ಪಾಯಿಂಟ್ಸನ್ನು ನಾವು ಕನ್ಸ್ಟ್ರಕ್ಷನ್ ಲೆವೆಲಲ್ಲಿ ಫಾಲೋ ಮಾಡ್ತೀವಿ. ಇದಾದಮೇಲೆ ನೆಕ್ಸ್ಟ್ ಬರುವಂತಹ ಒಂದು ಪಾಯಿಂಟ್, ಇದಕ್ಕೆ ಸೆಕೆಂಡ್ ಸ್ಟೇಜ್ ಆಫ್ ಕನ್ಸ್ಟ್ರಕ್ಷನ್ ಅಂತ ಕರಿತೀವಿ. ಸೆಕೆಂಡ್ ಸ್ಟೇಜ್ ಆಫ್ ಕನ್ಸ್ಟ್ರಕ್ಷನಲ್ಲಿ ಏನು ಮಾಡ್ತೀವಿ ಅಂತಂದರೆ ಇವಾಗ ನಿಮ್ದು ಕಂಪ್ಲೀಟ್ ಒಂದು ಸಿವಿಲ್ ಸ್ಟ್ರಕ್ಚರ್ ಬಿಲ್ಡ್ ಆಗಿರುತ್ತೆ. ಈ ಸಿವಿಲ್ ಸ್ಟ್ರಕ್ಚರಲ್ಲಿ ಏನು ಮಾಡ್ತೀವಿ ಅಂತಂದರೆ ಇವಾಗ ನಿಮ್ಮದು ಕಿಚನ್ ರೆಡಿ ಆಗಿರುತ್ತೆ, ಅದರಲ್ಲಿ ಪ್ಲಾಟ್ಫಾರ್ಮ್ ಇರೋದಿಲ್ಲ. ಬಾತ್ರೂಮ್ ರೆಡಿ ಆಗಿರುತ್ತೆ, ಅದರಲ್ಲಿ ಕಮೋಡ್ ಇರೋದಿಲ್ಲ. ಈ ಸೆಕೆಂಡ್ ಸ್ಟೇಜ್ ಆಫ್ ಕನ್ಸ್ಟ್ರಕ್ಷನಲ್ಲಿ ಏನು ಮಾಡ್ತೀವಿ ಅಂತಂದರೆ ಟೈಲ್ ಸಿಲೆಕ್ಷನ್ ಬಗ್ಗೆ ಮಾತಾಡ್ತೀವಿ, ಕಲರ್ ಸೆಲೆಕ್ಷನ್ ಬಗ್ಗೆ ಮಾತಾಡ್ತೀವಿ, ಪೇಂಟಿಂಗ್ ಸಿಲೆಕ್ಷನ್ ಬಗ್ಗೆ ಮಾತಾಡ್ತೀವಿ. ಇದರ ಜೊತೆಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಕಿಚನ್ ಸ್ಲ್ಯಾಬ್. ಇವಾಗ ಕಿಚನ್ ಬಂದು ಯೂಶ್ವಲಿ ಎಲ್ಲಿ ಕೊಟ್ಟಿರ್ತೀವಿ ಅಂತಂದರೆ ವಾಸ್ತುಶಾಸ್ತ್ರದ ಅನುಗುಣವಾಗಿ ಸೌತ್ ಈಸ್ಟ್ ಡೈರೆಕ್ಷನಲ್ಲಿ ಕೊಟ್ಟಿರ್ತೀವಿ. ಆದರೆ ಎಲ್ಲರೂ ಏನು ಮಾಡ್ತಿರ್ತಾರೆ ಅಂತಂದರೆ ಸೌತ್ ಈಸ್ಟ್ ಡೈರೆಕ್ಷನಲ್ಲಿರುವಂಥ ಕಿಚನ್ಗೆ ಬ್ಲ್ಯಾಕ್ ಕಲರ್ ಸ್ಲ್ಯಾಬ್ನ ಬಹಳಷ್ಟು ಟ್ರೆಡಿಷನಲ್ ವೇಯಲ್ಲಿ ಯೂಸ್ ಮಾಡ್ತಾ ಬಂದಿದ್ದೀವಿ. ಆದರೆ ಇದು ಬ್ಲ್ಯಾಕ್ ಕಲರ್ ಬಂದು ಒಂದು ಆ್ಯಂಟಿ ಎಲಿಮೆಂಟ್ ಆಗಿ ಕಾರ್ಯ ಮಾಡ್ತಾ ಇರುತ್ತೆ. ಯಾಕಂತಂದರೆ ಬ್ಲ್ಯಾಕ್ ಕಲರ್ ರಿಪ್ರೆಸೆಂಟ್ ವಾಟರ್ ಎಲಿಮೆಂಟ್ ಮತ್ತು ಆ ಡೈರೆಕ್ಷನ್ ಬಂದು ಫೈರ್ ಎಲಿಮೆಂಟ್ ಅದಿರುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಫೈನಾನ್ಷಿಯಲ್ ಲಾಸಸ್ನೂ ಆಗುವಂತಹ ಒಂದು ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆ ತತ್ವಗಳ ಅನುಗುಣವಾಗಿ ಯಾವ ಕಲರ್ ಸ್ಲ್ಯಾಬನ್ನು ಅಲ್ಲಿ ಯೂಸ್ ಮಾಡ್ಕೋಬೇಕು, ಯಾವ ರೀತಿಯ ಟೈಲ್ಸನ್ನು ಸಿಲೆಕ್ಷನ್ ಮಾಡ್ಕೋಬೇಕು, ಇದರ ಜೊತೆಗೆ ಕಮೋಡ್ ಪ್ಲೇಸ್ಮೆಂಟ್ಸನ್ನು ಹೇಗೆ ಮಾಡಬೇಕು, ಈ ರೀತಿಯ ಎಲ್ಲ ಪಾಯಿಂಟ್ಸ್ಗಳನ್ನು ನಾವು ಸೆಕೆಂಡ್ ಸ್ಟೇಜ್ ಆಫ್ ಕನ್ಸ್ಟ್ರಕ್ಷನಲ್ಲಿ ಫಾಲೋ ಮಾಡ್ತೀವಿ. ಇದಾದಮೇಲೆ ನೆಕ್ಸ್ಟ್ ಬರುವಂತಹ ಒಂದು ಪಾಯಿಂಟ್, ಇದಕ್ಕೆ ಬಾರ್ ಚಾರ್ಟ್ ಬ್ಯಾಲೆನ್ಸಿಂಗ್ ಅಂತ ಕರಿತೀವಿ. ಬಾರ್ ಚಾರ್ಟ್ ಬ್ಯಾಲೆನ್ಸಿಂಗ್ ಅಂತಂದರೆ ಇವಾಗ ನಿಮ್ದು ಕಂಪ್ಲೀಟ್ ಒಂದು ಸ್ಟ್ರಕ್ಚರ್ ರೆಡಿ ಆಗಿದೆ, ನೀವು ಕಂಪ್ಲೀಟಾಗಿ ಏನು ಮಾಡಿದ್ದೀರ ಅಂತಂದರೆ ನಿಮ್ಮದು ಕಿಚನ್ ಸ್ಲ್ಯಾಬ್ ಆಗಿದೆ, ಬಾತ್ರೂಮ್ಸ್ ರೆಡಿ ಆಗಿದೆ, ಪ್ಲಂಬಿಂಗ್ ವರ್ಕ್ ಆಗಿದೆ, ಎಲೆಕ್ಟ್ರಿಕಲ್ ವರ್ಕ್ ಆಗಿದೆ. ಇದಾದಮೇಲೆ ಮಾಡುವಂಥದ್ದು ಅಂತಂದರೆ ಪೇಂಟಿಂಗ್ಸ್. ಅದು ಬಣ್ಣಗಳ ಮಹತ್ವ ತುಂಬ ಇದೆ. ಅಂದರೆ ನಾವು ಯಾವ ಬಣ್ಣವನ್ನು ನೋಡ್ತೀವಿ ಆ ರೀತಿಯ ಇಮೋಷನ್ಸ್ ನಮ್ಮಲ್ಲಿ ಜನ್ರೇಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಬಣ್ಣಗಳನ್ನ ಯೂಸ್ ಮಾಡುವಾಗ ಬಹಳ ಕಾನ್ಷಿಯಸ್ಲಿ ಆ ಕಲರ್ಸನ್ನು ಯೂಸ್ ಮಾಡ್ಕೋಬೇಕು. ಇದನ್ನು ನಾವು ತತ್ವಗಳ ಅನುಗುಣವಾಗಿ ಅಂದರೆ ಜಲ, ವಾಯು, ಅಗ್ನಿ, ಪೃಥ್ವಿ ಮತ್ತು ಆಕಾಶ, ಈ 5 ತತ್ವಗಳ ಅನುಗುಣವಾಗಿ ಯಾವ ದಿಕ್ಕಿನಲ್ಲಿ ಯಾವ ಬಣ್ಣಗಳನ್ನ ಯೂಸ್ ಮಾಡ್ಕೋಬೇಕು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನಾರ್ತ್ ಡೈರೆಕ್ಷನ್ ಬರುತ್ತೆ, ಇಲ್ಲಿ ಬ್ಲೂ ಕಲರನ್ನು ಯೂಸ್ ಮಾಡ್ತೀವಿ. ಈಸ್ಟ್ ಡೈರೆಕ್ಷನ್ ಬರುತ್ತೆ, ಇಲ್ಲಿ ಗ್ರೀನ್ ಕಲರ್ನ ಯೂಸ್ ಮಾಡ್ತೀವಿ. ಆದರೆ ಟೋಟಲ್ ಮನೆಯಲ್ಲಿ ನಾವು ಕಲರ್ಸನ್ನು ಯೂಸ್ ಮಾಡುವಾಗ ಒಂದು ಬಾರ್ ಚಾರ್ಟ್ ಅಂತ ರೆಡಿ ಮಾಡ್ತೀವಿ. ಅಂತಂದರೆ ಬಾರ್ ಚಾರ್ಟ್ ಅಂತಂದರೆ ಏನು? ಬಾರ್ ಚಾರ್ಟ್ ಅಂತಂದರೆ ಇವಾಗ ಒಂದು ಸೈಟ್ ಇದೆ, ಸೈಟ್ ಸೈಜ್ ಬಂದು 20x60 ಸೈಟ್ ಇದೆ. ಇದು ಈಸ್ಟ್ ವೆಸ್ಟ್ ಸೈಟ್ ಇದ್ದಾಗ ಈಸ್ಟ್ ಮತ್ತು ವೆಸ್ಟಲ್ಲಿ ಲೆಂತ್ ಜಾಸ್ತಿ ಇದೆ, ನಾರ್ತ್ ಮತ್ತು ಸೌತಲ್ಲಿ ಲೆಂತ್ ಕಮ್ಮಿ ಇದೆ. ಆವಾಗ ಆ ಸ್ಪೇಸನ್ನು ನಾವು ಸ್ಕ್ವೇರ್ ಹೇಗೆ ಮಾಡ್ಕೋಬೋದು ಅಂತಂದರೆ ಎಲೆಮೆಂಟಲ್ ಬ್ಯಾಲೆನ್ಸಿಂಗ್ ಅಂತ ಕರಿತೀವಿ. ಆ ಎಲೆಮೆಂಟಲ್ ಬ್ಯಾಲೆನ್ಸಿಂಗ್ ನಾವು ಮಾಡೋದಕ್ಕೋಸ್ಕರ ಕಲರ್ ಥೆರಪಿ ಅಂತ ಕರಿತೀವಿ. ಅಂದರೆ ಯಾವ ತತ್ವಗಳು ಬೆಳೆದಿದ್ದಾವೆ ಆ ತತ್ವಗಳನ್ನು ಕೆಲವೊಂದು ರಿಸ್ಪೆಕ್ಟಿವ್ ಕಲರ್ಸ್ ಯೂಸ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡುವಂತಹ ಕೆಲವೊಂದು ಟೆಕ್ನಿಕ್ಸ್ಗಳು ವಾಸ್ತುಶಾಸ್ತ್ರದಲ್ಲಿದ್ದಾವೆ. ಇವೆಲ್ಲವನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಬಾರ್ ಚಾರ್ಟ್ ಬ್ಯಾಲೆನ್ಸಿಂಗ್ ಮಾಡಿ ಆ ಸ್ಪೇಸನ್ನು ಒಂದು ಹಾರ್ಮೋನೈಸ್ ಅನ್ಬೋದು, ಅಥವಾ ಒಂದು ಬ್ಯಾಲೆನ್ಸ್ ಸ್ಪೇಸ್ ಅನ್ಬೋದು, ಅಥವಾ ಒಂದು ಪಾಸಿಟಿವ್ ಸ್ಪೇಸ್ ಅನ್ಬೋದು. ಆ ಕಂಪ್ಲೀಟ್ ಸ್ಪೇಸನ್ನು ನಾವು ನೇಚರ್ ಜೊತೆಗೆ ಅಲೈನ್ ಮಾಡ್ತೀವಿ. ಇದರ ನಂತರ ಬರುವಂತಹ ಒಂದು ಪಾಯಿಂಟ್ ಇಂಟೀರಿಯರ್ ವಾಸ್ತು. ಇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು. ಎಲ್ರಿಗೂ ಮನೆ ಕಟ್ಟುವಾಗ ತಲೆಯಲ್ಲಿ ಒಂದು ಏನು ಪ್ಲ್ಯಾನ್ ಇರುತ್ತೆ ಅಂದರೆ ನಮ್ಮ ಮನೆ ಈ ರೀತಿ ಆಗಬೇಕು, ನಮ್ಮ ಮನೆ ಆ ರೀತಿ ಆಗ್ಬೋದು, ಭಾಳ ಎಕ್ಸೈಟ್ಮೆಂಟ್ ಇರುತ್ತೆ. ಆ ಎಕ್ಸೈಟ್ಮೆಂಟಲ್ಲಿ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಬೇರೆ ಬೇರೆ ಥರದ ಪೇಂಟಿಂಗ್ಸ್ ಆಗಬಹುದು, ಕಲರ್ಸ್ ಆಗಬಹುದು, ಇಂಟೀರಿಯರ್ಸ್ ಮಾಡುವಾಗ ನನಗೆ ಬೆಡ್ ಪ್ಲೇಸ್ಮೆಂಟಲ್ಲಿ ಬೇಕು, ನನಗೆ ಎದ್ದು ಇಲ್ಲಿ ಬೇಕು, ಈ ರೀತಿ ಬೇರೆ ಬೇರೆ ತರಹದ ಕಲರ್ ಕರ್ಟನ್ಸ್ಗಳಾಗ್ಬೋದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಇವೆಲ್ಲ ಥಿಂಗ್ಸ್ಗಳೇನಾಗುತ್ತೆ ಅಂತಂದರೆ ಆ ತತ್ವಗಳ ಅನುಗುಣವಾಗಿದ್ದರೆ ಯಾವುದೋ ರೀತಿಯ ಸಮಸ್ಯೆಗಳನ್ನ ಮಾಡೋದಿಲ್ಲ. ಆದರೆ ಆ
ಆ ತತ್ವಗಳ ವಿರುದ್ಧವಾಗಿ ನಾವೇನಾದರೂ ಇಂಟೀರಿಯರ್ಸ್ ಮಾಡ್ತಿದ್ದೀವಿ, ಕಲರ್ಸ್ ಯೂಸ್ ಮಾಡ್ತಿದ್ದೀವಿ ಅಥವಾ ಬೆಡ್ ಪ್ಲೇಸ್ಮೆಂಟ್ ಮಾಡ್ತಿದ್ರೆ ಅಲ್ಲಿ ಪ್ರಾಬ್ಲಮ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಎಲ್ಲಕ್ಕಿಂತ ಫಸ್ಟು ನಾವು ಕರ್ಟನ್ ಸಜೆಷನ್ಸನ್ನು ಕೊಡ್ತೀವಿ. ಇಂಟೀರಿಯರ್ ಮಾಡುವಾಗ ಯಾವ ಬಣ್ಣದ ಕರ್ಟನ್ಸನ್ನು ಯೂಸ್ ಮಾಡಬೇಕು, ಟಿ ವಿ ಯೂನಿಟನ್ನು ಯಾವ ರೀತಿ ಮಾಡಬೇಕು, ಇದರ ಜೊತೆ ಲ್ಯಾಮಿನೇಟ್ ಸೆಲೆಕ್ಷನಲ್ಲೂ ಸಹಿತ ನಾವು ಗೈಡ್ ಮಾಡ್ತೀವಿ. ಲ್ಯಾಮಿನೇಟ್ ಅಂತಂದರೆ ಯಾವ ಕಲರ್ ಲ್ಯಾಮಿನೇಟ್ಸನ್ನು ಯಾವ ಡೈರೆಕ್ಷನಲ್ಲಿ ಯೂಸ್ ಮಾಡ್ಕೋಬೇಕು, ಇದರ ಜೊತೆ ಬೆಡ್ ಪ್ಲೇಸ್ಮೆಂಟ್ ಹೇಗಿರಬೇಕು. ಬೆಡ್ ಪ್ಲೇಸ್ಮೆಂಟ್ ಅಂತಂದರೆ ಮಲಗುವಾಗ ನಮ್ಮ ತಲೆ ಯಾವ ಕಡೆಗೆ ನಾವು ಮಾಡ್ಕೊಂಡು ಮಲ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದರ ಜೊತೆಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಪಾಯಿಂಟ್ ಅಂತಂದರೆ ಲಾಕರ್ ಪ್ಲೇಸ್ಮೆಂಟನ್ನು ಎಲ್ಲಿ ಮಾಡಬೇಕು, ಎಲ್ಲಿ ಲಾಕರ್ ಅಥವಾ ವ್ಯಾಲ್ಯೂಯೇಬಲ್ಸ್ ಆಗಬಹುದು, ಡಾಕ್ಯುಮೆಂಟ್ಸ್ ಆಗ್ಬೋದು, ಪೇಪರ್ಸ್ ಆಗ್ಬೋದು, ಎಲ್ಲಿ ಇಡೋದ್ರಿಂದ ಯಾವ ರೀತಿಯ ರಿಸಲ್ಟ್ಸನ್ನು ನಾವು ಪಡ್ಕೋಬಹುದು ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಲಾಕರನ್ನು ನಿಮ್ಮ ಮನೆಯ ಸೌತ್ ವೆಸ್ಟ್ ಡೈರೆಕ್ಷನಲ್ಲಿ ಇಡೋದ್ರಿಂದ, ಸೌತ್ ವೆಸ್ಟ್ ಅಂತಂದರೆ ಇದಕ್ಕೆ ಅರ್ತ್ ಎಲಿಮೆಂಟ್ ಅಂತ ಕರಿತೀವಿ, ಅಲ್ಲಿ ಇಡೋದ್ರಿಂದ ನಿಮ್ಮ ಟೋಟಲ್ ಏನು ಡಾಕ್ಯುಮೆಂಟ್ಸ್ ವ್ಯಾಲ್ಯೂಬಲ್ಸ್ ಥಿಂಗ್ಸ್ ಇರುತ್ತೆ ಅದು ಸ್ಟೇಬಲ್ ಆಗಿರುತ್ತೆ ಮತ್ತು ಕಂಟಿನ್ಯೂಸ್ ಒಂದು ಗ್ರೋತ್ ಫಾರ್ಮ್ಯಾಟಲ್ಲಿ ಇರುತ್ತೆ. ಈ ರೀತಿಯ ಎಲ್ಲ ಪಾಯಿಂಟ್ಸ್ಗಳನ್ನು ನಾವು ಕನ್ಸ್ಟ್ರಕ್ಷನ್ ಲೆವೆಲಲ್ಲಿ, ಡಿಸೈನಿಂಗ್ ಲೆವೆಲಲ್ಲಿ ಆಗ್ಬೋದು ಅಥವಾ ಬಾರ್ ಚಾರ್ಟ್ ಬ್ಯಾಲೆನ್ಸಿಂಗು, ಕಲರ್ ಥೆರಪಿ ಆಗ್ಬೋದು, ಎಲ್ಲ ಸ್ಟೆಪ್ಸಲ್ಲೂ ಇವೆಲ್ಲ ಪಾಯಿಂಟ್ಸನ್ನು ನಾವು ಫಾಲೋ ಅಪ್ ಮಾಡ್ತೀವಿ. ಇದರ ಜೊತೆಗೆ ಒಂದು ಕಂಪ್ಲೀಟ್ ಅಬ್ಸ್ಟ್ರಾಕ್ಟ್ ಅನ್ನೋ ಒಂದು ರಿಪೋರ್ಟನ್ನು ಕೊಡ್ತೀವಿ. ಈ ರಿಪೋರ್ಟಲ್ಲಿ ಏನಿರುತ್ತೆ ಅಂತಂದರೆ ಒಂದು 16 ಆ್ಯಂಗ್ಯುಲರ್ ಡಿವಿಷನ್ಸ್ ಅಂತಂದರೆ 16 ಡಿವಿಷನ್ಸ್ ಅಂದರೆ 16 ವಾಸ್ತು ವಲಯಗಳ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಟ್ಟಿರ್ತೀವಿ. ಯಾವ ವಲಯದಲ್ಲಿ ಏನು ಆ್ಯಕ್ಟಿವಿಟೀಸ್ ಕೊಟ್ಟಿದ್ದೀವಿ, ಅದರದ್ದೇನು ಇಂಪಾರ್ಟೆನ್ಸ್ ಇದೆ. ಇದರ ಜೊತೆಗೆ 32 ಪ್ರವೇಶ ದ್ವಾರಗಳು ಅಂತಂದರೆ 32 ಆ್ಯಂಗ್ಯುಲರ್ ಡಿವಿಷನ್ಸ್ ಮಾಡಿ ನಿಮ್ಮ ಎಂಟ್ರೆನ್ಸ್ ಎಲ್ಲಿ ಬಂದಿದೆ, ಅದರಿಂದ ನಿಮಗೆ ಏನು ಅಟ್ರಿಬ್ಯೂಟ್ ಕೊಡ್ತಾ ಇದೆ, ಇದರ ಬಗ್ಗೆ ಅದರಲ್ಲಿ ಒಂದು ರಿಪೋರ್ಟ್ ಕೊಟ್ಟಿರ್ತೀವಿ. ಇದರ ಜೊತೆಗೆ ಮರ್ಮ ಪಾಯಿಂಟ್ಸ್ ಬಗ್ಗೆ ರಿಪೋರ್ಟನ್ನು ಕೊಟ್ಟಿರ್ತೀವಿ. ವಾಸ್ತು ಪುರುಷನ ಒಂದು ಸ್ಟ್ರಕ್ಚರನ್ನು ನಿಮ್ಮ ಬಿಲ್ಡಿಂಗ್ ಮೇಲೆ ಪ್ಲೇಸ್ಮೆಂಟ್ ಮಾಡಿ ಅದರದೊಂದು ರಿಪೋರ್ಟನ್ನು ಕೊಟ್ಟಿರ್ತೀವಿ. ಈ ರೀತಿಯ ಕನ್ಸ್ಟ್ರಕ್ಷನ್ ಪ್ರೊಸೀಜರನ್ನು ನಿಮ್ಮ ಬಿಲ್ಡಿಂಗಲ್ಲಿ ಏನಾದರೂ ಯೂಸ್ ಮಾಡೋದಿದ್ರೆ ಅಥವಾ ಈ ರೀತಿಯ ಗೈಡ್ಲೈನ್ಸ್ ನಿಮ್ಗೆ ಬೇಕಾಗಿದ್ದರೆ ಕೆಳಗೆ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದರ ಜೊತೆಗೆ ಲಿಂಕಲ್ಲಿ ಒಂದು ಡೆಮೋ ಫೈಲನ್ನು ಕೊಟ್ಟಿದ್ದೀವಿ. ಇದನ್ನ ಸಹಿತ ನೀವು ನೋಡಿಕೊಂಡ್ರೆ ಕಂಪ್ಲೀಟ್ ಒಂದು ಐಡಿಯಾ ಬರುತ್ತೆ. ಈ ರೀತಿಯ ಬುಕ್ಕಿಂಗ್ಸ್ಗಾಗಿ ಕೆಳಗೆ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.